ಈಗಾಗಲೇ ನಮ್ಮ ಪಾದ್ರಿಗಳು, ಶಾಸ್ತ್ರಾನ ಗದ್ಯ ಪಾದ್ರಿಗಳು ಹಾಗೂ ಮಂಗಳೂರಿನ ಮುಸ್ಲಿಂ ಮುಖಂಡರಾದ ಅವರ ಭಾಷಣ ನೋಡಿದಾಗ ಕೇಳಿದಾಗ ಭಾರಿ ಖುಷಿಯಾಗ್ತಾಯಿತ್ತು. ಅಷ್ಟು ವಿವರವಾಗಿ ಎಲ್ಲ ಸಂಗತಿಗಳನ್ನು ಅವರು ನಮಗೆ ವಿಷದಪಡಿಸಿದ್ದಾರೆ. ಇನ್ನು ನಾವು ಹೆಚ್ಚು ಹೇಳುವುದರಲ್ಲಿ ಉಪಯೋಗ ಇಲ್ಲ. ಇಲ್ಲೊಂದು ವಿಶೇಷ ಏನಂದರೆ, ಇದರಲ್ಲಿ ನಾವು ಸಾಯಂಕಾಲ ಈ ಸಮಾರಂಭವು ನಮ್ಮ ನವರಾತ್ರಿಯನ್ನು ನಮಗೆ ನೆನಪಿಸುತ್ತದೆ. ಹಾಗೂ ಬೆಳಿಗ್ಗೆ ನಿಮ್ಮದು ಇಲ್ಲಿ ಓಪನ್ ಆಗಿದೆಯಲ್ಲ, ಇದು ಬೆಳಿಗ್ಗೆ ಆಗುವ ಕಾರ್ಯಕ್ರಮವು ನಮ್ಮ ಸಂಪ್ರದಾಯದಲ್ಲಿ ಬ್ರಾಹ್ಮಿ ಮುಹೂರ್ತವನ್ನು ಶ್ರೇಷ್ಠವೆಂದು ನಾವು ಒಪ್ಪುತ್ತೇವೆ. ಎಲ್ಲ ಧರ್ಮದಲ್ಲಿಯೂ ಇಂಥ ಪರಂಪರೆಗಳು ಉಳಿದು ಬಂದಿರುವುದು ಅತಿ ಸಂತೋಷವಾಗ್ತದೆ. ಹಾಗೆ ಇಲ್ಲಿ ನಮ್ಮ ತುಂಬ ಅತಿಥಿಗಳು ಇಲ್ಲಿ ಬಂದು ಅತಿಥಿಗಳನ್ನು ಸ್ಟೇಜಲ್ಲಿ ಕೂಡಿಸಿದ್ದಾರೆ. ಇದು ನಮಗೆ ಅತಿ ಹೆಮ್ಮೆ ಕೊಡುವಂಥ ವಿಚಾರ. ಎಲ್ಲ ಫೀಲ್ಡ್, ಎಲ್ಲ ಕ್ಷೇತ್ರದ ಮುಖಂಡರು ಎಲ್ಲರನ್ನು ಕರೆಸಿ ಇವಾಗ ಸನ್ಮಾನ ಮಾಡಿ ಅವರನ್ನು ಇಲ್ಲಿ ಸ್ಟೇಜಲ್ಲಿ ಕೂಡಿಸಿಕೊಟ್ಟುಕೊಂಡು ನಮಗೆಲ್ಲ ಖುಷಿ ಕೊಟ್ಟಿದೆ. ಇನ್ನೊಂದು 2 ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಇಲ್ಲಿ ಇದರ ಕಾರ್ಯಕರ್ತರಾದ ನಮ್ಮ ರಜಾಕ್ ಅವರು ನಮ್ಮನೆ ಪಕ್ಕದಲ್ಲಿ ಅವ್ರದ್ದು ಸ್ಕ್ರ್ಯಾಪ್ ಕಲೆಕ್ಷನ್ ಸೆಂಟರ್ ಗುಜರಿ ಅಂದರೆ ಸ್ವಚ್ಛ ಭಾರತದ ಒಂದು ಅಂಗ, ಅದರ ಓನರ್ ಅವರು ಮುಸ್ಲಿಮ್ಸ್ ಆದರೂ ಅವರ ಹೃದಯವಂತಿಕೆ, ಈಗ ಸ್ವಾಮಿಗಳಲ್ಲಿ ಹೇಳಿದ್ರಲ್ಲ ಹಾಗೆ ಹೃದಯವಂತಿಕೆಯೂ ಈ ಸಭೆಯಲ್ಲಿ ನಾನು ಹೇಳಲೇಬೇಕಾಗಿದೆ. ಏನಂದರೆ, ಅವರಲ್ಲಿ ಕೂಲಿ ಕೆಲಸ ಮಾಡುವ ರಮೇಶ್ ಅಂತ ಒಂದು ನಮ್ಮ ಪೂಜಾರಿಯವರು ಆಕ್ಸಿಡೆಂಟಲ್ಲಿ ತೀರಿ ಹೋದರು. ಅವರು ಕೂಲಿ ಕೆಲಸ, ಅವರ ಅಂಗಡಿಯಲ್ಲಿ ಕೂಲಿ ಕೆಲಸ ಮಾಡ್ತಿರೋರು. ಆದರೆ ಆಕ್ಸಿಡೆಂಟಲ್ಲಿ ಇವರೇನು ಮಾಡಿದ್ದಾರೆ ಅಂದರೆ, ಆ ಆಕ್ಸಿಡೆಂಟ್ ಪೊಲೀಸ್ ಕಂಪ್ಲೇಂಟಾಗಿ ಎಲ್ಲ ಅವರ ಪೋಸ್ಟ್ ಮಾರ್ಟಮ್ ಆಗಿ ಅಷ್ಟುವರೆಗೂ ಇವರು ಮತ್ತು ಇವರ ಸಹಪಾಠಿಗಳು ಮಣಿಪಾಲಕ್ಕೆ ಹೋಗಿ ಬಾಡಿಯನ್ನು ತಂದು ನನಗೆ ಅವರೇ ಹೇಳಿದ್ದು, ರಾತ್ರಿ 12 ಗಂಟೆವರೆಗೆ ಅವರ ಸುಡುವವರೆಗೂ ಅವರಲ್ಲಿ ಕಾದುಬಿಟ್ಟು ಅವರ ಕುಟುಂಬಕ್ಕೆ ಸಮಾಧಾನ ಹೇಳಿ ಬಂದಿದ್ದಾರೆ. ಹಾಗೂ ಅವರಿಗೆ ಇನ್ಶೂರೆನ್ಸ್ ಶುರು ಮಾಡಿದ್ದಾರೆ. ಇನ್ನೊಂದು ವಿಷಯ ಅಂದರೆ, ನಾನು ಹೇಳೋ ಕಾರಣ ನಂತರ ಹೇಳ್ತೀನಿ. ಇನ್ನೊಂದೇನು, ದೊಡ್ಡ ಬ್ಯಾನರ್ ಹಾಕಿದ್ದಾರೆ. ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸತ್ತು ಹೋದಾಗ ಎಲ್ಲ ಕಡೆ ಅವರು VIP ಎಲ್ಲ ಕಡೆ ಬ್ಯಾನರ್ ಹಾಕ್ತಾರೆ. ಇವರು ಹಾಗಲ್ಲ. ಆ ರಮೇಶನದು ಅವ್ರ ಕೆಲಸ ಹುಡುಗ ದೊಡ್ಡ ಬ್ಯಾನರ್ ಹಾಕಿಬಿಟ್ಟು ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ. ನನಗೆ ಈ ಎಲ್ಲ ರೋಟರಿ ಇತ್ಯಾದಿ ಸಂಘ ಸಂಸ್ಥೆಗಳು ಇದನ್ನು ಅಬ್ಸರ್ವ್ ಮಾಡಬೇಕು ಅಂಥವರು ಅಲ್ಲ. ಇಂಥ ಜನಗಳು ನಮ್ಮಲ್ಲಿದ್ದಾರೆ. ನಮಗೆ ವಿ ಆರ್ ವೆರಿ ಪ್ರೌಡ್ ಟು ಬಿ ಈ ಗ್ರಾಮದಲ್ಲಿರುವುದರಿಂದ. ಎರಡನೇದಾಗಿ, ಈಗ ಈ ಸಮ್ಮೇಳನವು ಪ್ರಥಮವಾಗಿ ಸಮ್ಮೇಳನ ಆದ್ದು ನಮ್ಮ ವಿವೇಕಾನಂದರು ಇಲ್ಲಿ ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಇಂಡಿಯಾದ ಪತಾಕೆಯನ್ನು ಎತ್ತಿ ಹಿಡಿದರು. ನಂತರ ಇದು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಒಂದು ಸಮ್ಮೇಳನ ಮಾಡುವಂಥದ್ದು ವೆರಿ ಶ್ಲಾಘನೀಯ. ನಿಮಗೆಲ್ಲ ಒಳ್ಳೆಯದಾಗಲಿ. ವಂದನೆಗಳು.